ದೇವಾ ಬಾಲಕೃಷ್ಣ ಪಾತ್ರ ಮಾಡಿದ್ರೆ ಗುಲಾಬಿ ಯಾರನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಶಕ್ತಿ ಸುಧನಾ ಪ್ರಸುಧ ರೆಡಿಯಾಗಿರ್ಬೇಕು. ಶಕ್ತಿ ಸುಧನಾ ಪ್ರಸುಧ ರೆಡಿಯಾಗಿರ್ಬೇಕು. ಚೆನ್ನಾಗಿ
ಸುಮಕೋರ ಉಮಕೋರ ಗೂಡಿಕಿರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡಗೊನ್ನಾಗಿ ಮಾಡಿ ಮತನ ಮಾಡುವ ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ರಾಕ್ಷಸ ವಾಸಿಗೆ ಹಗ್ಗವನ್ನಾಗಿ ಕಡೆತ್ತಿರಲ್ಲ ಸತ್ಪರತು ಸಮುದ್ರದಲ್ಲಿ ಮುಳುಗುತ್ತಿರಲ್ಲ ಅದನ್ನು ನಾನು ಕಂಡು ಕೂರ್ಮಾವತಾರನ್ನು ತಾಳಿ ಪರ್ವತವನ್ನು ಬೆನ್ನಲ್ಲಿ ಎತ್ತಿಡದ ಬಾಲ ಗೋಪಾಲ ಬಿಟ್ಟು ಬಾಲ ಗೋಪಾಲ ನಾನೆಲ್ಲವೆನ್ನು ಸಾರ್ತಿ ಇದರದು ಮತ್ತೊಂದು ಮಾತಾಡಿ ಒಳ್ಳೆಯದು ಭವತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಬರಂಗೆ ಯಾರನ್ನ ಅಣ್ಣವನ ಹತ್ರ ಎತ್ಕೊಂಡು ಬರಂಗೆ ಅಳಾರದನ್ ಬರೇ ನೀ ನಗಬ್ಯಾಡ ನನ್ನ ನೋಡಿ ದೈವರ ಮಾವ ನೀ ನನ್ನ ಜೀವ ನಿನ್ನ ಮ್ಯಾಲ ಕಂಡೀನಿ ಕನಸ ಬಿಡಲಿ ನಾ ಹೆಂಗ ನಿನ್ನ ಕಂಪನ ಕಲ್ಲದ ಬೋರಿ ಬಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗಬ್ಯಾಡ ನನ್ನ ನೋಡಿ ಶಕ್ತಿ
ದಯವಿಟ್ಟು ಸ್ಟೇಜ್ ಮೇಲೆ ಬಹಳ ಮಂದಿ ಇರಬಾರ್ದು, ಹಿಂದೆ ಅಲಿಗೆ ಒಬ್ಬ. ದಯವಿಟ್ಟು ಖಾಲಿ ಮಂದಿ ಕೆಳಗೆ ಬಿಡ್ರು, ಪಾತ್ರದಾರನ ಒಬ್ಬ. ಮಿಕ್ಕಿ ಮೀರಿದ ಸಕ್ಕಿನಿಂದ ಇರುವ ಮೂರ್ಖ ನನ್ನೆನ್ನ ಬಲ ಸಾಹಸದಿಂದ ಒಕ್ಕಲಕ್ಕೆ ಅವರ ಪಕ್ಷಲಗಳ ಮುಖತ್ತನ ಬರುವುದಕ್ಕೆ ಮತ್ತೆ ಮಾರಿ ಅಂತ ಬರೆಯೋದು ದೇವ ಬಾಪು ಬಾಪುರ ರಿಪುಗಳ ಸಿಂಚಿವಿ ಎಂಬ ಬಲವನ್ನಕ್ಕೆ ಮಾರತನ ಮುಪ್ಪ ಮಹಾತ್ಮಿಗರ ಎಲ್ಲ ಮಾನವ ದೇವ ಕಟ್ಟಕದಿಂದ ದತ್ತನ ಸದ್ದೇವತೆಗಳ ಭಯಗ್ರಸ್ತರಾಗಿ ತಮ್ಮ ತಮ್ಮ ವಾಸಾರ್ಥನಗಳನ್ನು ಬಿಟ್ಟುಕೊಂಡ ಗಂಡ ಕಡಗ ಎತ್ತರಕ್ಕೆ ಮೈಗೊಟ್ಟರು. ಎಲ್ಲ ಮಾನವ ದೇವ ಎನ್ನ ಪಾದ ಗಟ್ಟನಗ ತಗ್ಗಿನ ಈ ಭೂಮಿಯು ತಗ್ಗಿದ ಗಗನ ಪಾತಾಳ ಸ್ವರ್ಗಗಳ ಅಡೆತ್ತಿದವು. ಮೇರು ಪರ್ವತವ ಚಟನ ಸಡಿದ ಪುಡಿ ಪುಡಿಯಾಗಿತ್ತು. ನಕ್ಷತ್ರಗಣನವು ಚಲ್ಲನೆ ಈ ಭೂತಡಕ್ಕೆ ಹೋದರು. ಭೀಕರನ ಮುಂಭಾಗದಲ್ಲಿ ನಿಂತ ವಂದನೆಯ ಮಾಡಿ ಮಾತನಾಡಿಸುವ ನೀನುದಾರರನ್ನು ಸರಿಂದ
ಗರ್ಜಿಸಿದರೆ ಮೂರ್ಛಗಳು ಅಲ್ಲ ಹಡಿದವು ಸಜ್ಜನ ಸಮೂಹವು ಅನ್ನಪಾನದಿಗಳನ್ನು ತ್ಯಜಿಸಿದರು ಎಲ್ಲಾ ಸಾರಥೆ ಊರ್ಜಿತ ಪ್ರಭಾವ ವೀರನಾದ ನಿರ್ಧೇಂದ್ರನು ಸರ್ವರ್ಥದ ದನ್ನವು ಮರ್ಜಿಸಿ ದೇವಿಯಾಗಿ ಕುಳಿತುಕೊಂಡರು ರಭಸಕ್ಕೆ ಅಷ್ಟ ದಿಗ್ಗಜಗಳ ಒದರಿ ಕಿವುಡದು ಎಲ್ಲಾ ಸಾರಥೆ ಬಾಪರ ಅಷ್ಟ ದಿಕ್ಪಾಲಕರ ಶ್ರೇಷ್ಠ ವರ್ತ ನಷ್ಟಪಡಿಸಿ ಸೃಷ್ಟಿಗಳ ಮೆರೆಯುವ ವೈರಿಗಳ ಸೆರೆಗಳನ್ನು ತ್ಯಜಿಸಿ ಪರಿಪರಿಯಿಂದ ಬಾಧಿಸಿ ಅವರ ಕೆಲಬಗಳ ಮುರಿದ ಗಕ್ಕನ ಕಿತ್ತಿ ಈದಾಡಿ ಬಿಡಿವೆ ಎಲ್ಲಾ ಸಾರಥೆ ಶಾಕಿನಿ ಡಾಕಿನಿ ರಕ್ಷಗಣಕ್ಕೆ ಉಣಬಡಿಸಿ ಸರ್ವರಾಜರು ಬೀಗ ತಿನಿಸಿ ರಾಕ್ಷಸ ಸಾರ್ವಭೌಮ ಚಕ್ರವರ್ತಿಯನ್ನು ಮೆರೆಯುವೆ ಸಾರಥೆ ಇದು ಅಲ್ಲದೆ ಈ ಭೂಮಂಡಲದಲ್ಲಿ ವಿರಾಜಿಸುವ ತೀರ್ಥ ವಿಷ್ಣು ಪ್ರತಿಮಂಗಳಲ್ಲಿ ಕೆತ್ತಿಸಿ ಅವನ ಧ್ಯಾನವನ್ನು ನಿಲ್ಲಿಸಿ ಈ ತರತಲದೊಳ ಅಮರೇವರ್ತಿಯ ದಿಕ್ಕರಿಪ ಮಹಾಲೋಹವತಿ ಎಂಬ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನಾದ ಪ್ರಖ್ಯಾತಿ ಪಡೆದು ವೀರಾದಿ ವೀರ ರಾಕ್ಷಸ ಕುಲ ಸಾಮ್ರಾಟ ಚತಕ ವೈಚ ರಾಕ್ಷಸ ರಾಜನ ಕುಮಾರ ಕುಂಬಿನಿಗೆ ದೇವಿ ಅಮ್ಮನವರ ಗರ್ಭಹತ್ತಿಗೆ ಸುಧಾಕರ ಸುಧನ ಮಹಾರಾಜನೆಂದ ಅಡಿಗಡಿಗೆ ಜೈವೇರ್ಯ ವರ್ಷವಂತನಾದ ಸಾರಥಿ ವೀರಶಕ್ತಿ ಸುಧನ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ರಾಜಕಾರ್ಯ ನಿರ್ಮಿರ್ತವಾಗಿ ಎನ್ನ ಹನುಜನ ಕೂಡ ಆಲೋಚನೆ ಮಾಡುವ ಕಾರಣ ಬರೋಣಾಯ್ತಾ ಖಂಡಿಯ ಸಾರಥಿ ಮಾಡಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಈ ಸಾರಥಿ ಭೂಪತಿ ನಮ್ಮ ತಮ್ಮನಾದ ಪ್ರಸೋದನನ್ನ ಬರುವಂತನೇ ಅವರು ಸಾರಥಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಒಳ್ಳೆ ಭಗವಜನ ಪಿತ ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರನ್ನು ಕೇಳಿದ ದೇವ ಎತ್ತು ಬಂದು ಹೇಳಪ್ಪ ದೇವ ಸಮುದ್ರದ ಮಾವ ದೇವ ಚಂಡ ಪ್ರಚಂಡ ಭುಜಬಲ ದಂಡ ದಿಂಡೊರವ ಸುಧ ಕಂಡ ಜಗಪ್ರಚಂಡ ಬೋಲಿರೇ ಮಂಡಲಿ ಕರರುಂಡಗಳಂ ಚೆಂಡಾಡುವ ಗಂಡಗಲಿ ಮಾತ್ತಂಡ ಋಣದ ದಂಡ ಬಾಪು ಬಾಪರೆ ಎನ್ನಯ್ಯ ಚೌರ್ಯ ಧೈರ್ಯ ಚಾತುರಕ್ಕೆ ಮದ್ರಣಿಯಂ ಪಟ್ಟಾಭಿಶೇಷನ್ ತಡೆಯಲಾರದೆ ತಳಮಳಗೊಂಡು ಕಳಕ ಸುತ್ತ ತತ್ತರಪಟ್ಟ ತಳೆಯಂಬ ಸುಟ್ಟರು ಎಲ್ಲ ಮನ್ನವೋ ದೇವ ಪಟ್ಟಿಗಂ ತಂಡ ತಕ್ಷಣ ತಂಡ ತಂಡವಾಗಿ ದಿಕ್ಕಿದರೆ ಮಂಡಂಬಗ ಸನಾತರವರು ಇಂಥ ದೊಡ್ಡ ಪರಕ್ರಮಿಯಾದ ಮೆರಿವಮ ವೀರನ ಮುಂಭಾಗದೊಳ್ಳೆಂತ ಒಂದನ ಮಾಡಿ ಮಾತನಾಡಿಸುವ ನೀನು ದಾರ ಮನ್ನವೇ ದೇವ ನಾವು ದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತಾದಳಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಮ್ಮ ನಾಮಾಂಕಿತವನ್ನು ಕೇಳಿದೆಯೋ ಹೌದು ದೇವ ಕಡ್ಡರವಸಕ್ಕೆ ಅಷ್ಟು ಕುಲ ಪರ್ವತಗಳು ಬಾಪರ ಎನ್ನಯ್ಯ ಕರದೊಳ ಮೆರೆಯುವ ಕಡ್ಡಗದ ಒಡತಕ್ಕೆ ಆಕಾಶ ಮಂಡಲದ ಕಾರ್ಯಗಳು ಈಡರಿಗೆ ಚೆಲ್ಲರ ಚೆಲ್ಲಿದ ಮಾಣಿಕ್ಯ ಚಿಡಲ್ಲಂದ ಶುರು ಬಿದ್ದಿದ್ದ ಅಲ್ಲ ಸಾರಥಿ ಇದು ಅಲ್ಲದೆ ಇಂದ್ರ ಸಡಿಪತಿ ಎತ್ತಲಿರುವ
ಕಣಕ್ಕೆ ಚಿಡಲನ್ನು ಸಿಡಿದು ಬಿದ್ದ ಎಲ್ಲ ಸಾರಥಿ ಭೂಪತಿ ಇದು ಅಲ್ಲದೆ ಇಂದ್ರ ಅಗ್ನಿ ಯಮ ನವರಿಂದ ಅರುಣ ವಾರುಣ ಕುಬೇರ ಈಶನೆಂಬ ಅಷ್ಟ ದಿಕ್ಪಾಲಕರು ಎನ್ನಯ ಪಟಲಕ್ಕೆ ತಡೆಯಲಾರದೆ ತಮ್ಮ ತಮ್ಮ ಪಟ್ಟಣ ಬಿಟ್ಟು ತಮ್ಮ ಅಧಿಕಾರವನ್ನು ನನಗೆ ಒಪ್ಪಿಸಿ ಅಣ್ಣಂ ಸೇರಿದರ ಎಲ್ಲ ಸಾರಥಿ ಭೂಪತಿ ಇಂಥ ಕಟ್ಟು ಉಗ್ರತರ ಜಗತ್ಬಿಕರ ಅತಿ ಭಯಂಕರ ಶತಕವಚ ರಾಕ್ಷಸ ಸಾಮ್ರಾಟನ ಕುಮರ ಕೊಮ್ಮೆನೆ ಅಮ್ಮನವರ ಗರ್ಭಾದಿಯ ಸುಧಕರ ಭಾರತೀಯ ಪಟ್ಟಣಗಳ ಪರಿಪಾಲಿಸುವ ದಿಟ್ಟ ಶಕ್ತಿಶೂರ ನಂಬ ಧನದ ಸೆಟ್ಟ ಸೋದರ ಪ್ರಸೋದ ನಂಬ ಸೂರನಿಗೆ ಸಮದಂಡಿಯಾದ ಗಂಡಗಳಿಲ್ಲ ದಿಗ್ಬಂಧನ ವಿರುದ್ಧ ಅತಿ ಜಾಗೃತ ವೀರ ಪ್ರಸೋದರ ಮಹಾರಾಜರೇ ಬಂಗಾರದಿಂದ ಕಂಬಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೊರೆಯೇ ಮೊದಲಿನ ಮುಂದೆ ನಿಂತ್ಕೊಂಡವ್ರ ಪ್ಯಾಂಟರಿಗೆ ಸಾರಥಿ ಈ ಅಂದವಾದ ಸಭಾಮಂದಿರಕ್ಕೆ ಒಂದು ಕಾರಣವನ್ನು ಕೇಳಿಯೋ ಹೌದು ದೇವ ಎಂದಿನ ದಿನ ಸೂರರಿಗೆ ಸಿಂಹ ಸ್ವಪ್ನ ಸ್ವರೂಪನಾದ ಕಟಗಲಿ ದೂರಿನ ಕಾಲರುದ್ರ ಭದ್ರಕುತವಾದ ವರವಂ ಪಡೆದ ನೀರಿನಂಚಿಕೊಂಡು ನಮ್ಮ ಅಗ್ರಜನ ಕರೆಸಿದ ಕಾರಣ ಬರನಾಟ ಖಂಡ ಬಂದ ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ದಯವಿಟ್ಟು ಇಲ್ಲಿಂದ ನಿಂತ್ಕೋರಪ್ಪ ದಯವಿಟ್ಟು ಇಂದು ಸರ್ಕಬೇಕು ಸೂರ್ಯ ಸಮತೇಜ ಭಾವಿರ್ಯ ಬಂದ ದೇವತೆಗಳ ದೇಹ ಮಿಂಡಿ ತಂಡವಾರಿಸು ದುರಬಲಗ್ನವನ್ನು ತಮ್ಮ ತಂಡದ ಮೇರೆಯೋ ಹೊರಿಗಳ ಸೆರೆಗಳನ್ನು ದಂಡದರನನ್ನು ಹಿಡಿದುಕೊಂಡು ಬರಲೆ ಇಲ್ಲವೇ ಬಾಪರ್ಯ ಚಂಡ ಪ್ರಚಂಡ ಸೂರ್ಯ ಮಂಡಲ ಮಧ್ಯ ಸೂರ್ಯನನ್ನು ಚಲಿಸಿದಂತೆ ಮಾಡಿಬಿಡಲೆ ಅಥವಾ ಸರ್ಗ ಮಾತಂ ಪಾತಾಳ ಲೋಕಗಳನ್ನು ವ್ಯಾಪಿಸಿಬಿಡಲೆ ಯಾರು ಮಾತಾರೊತ್ತೊಂದು ನೇಮವನ್ನು ಕೊಡಿರೆ ನನ್ನ ತಮ್ಮನ ಮುದಬಲ ಪರಕ್ರಮೆ ನೋಡಿರಿ ರಾಜ ನಾಟ ಕಲ್ಪ ಭೋಜ ಬೋಲಿರಿ ಕಂಡ ಗರ್ವತರಿಪಗಳ ಚಂಡ ಪ್ರಚಂಡನೆ ಎಂಡ ಮಂಡಲ ರಾಯರ ಗಂಡರ ಗಂಡನೆ ಅಗ್ರಜ ಉಗ್ರ ಸಮಗ್ರ ವಿಗ್ರನಾದ ಹನುಜನೆ ಎನ್ನ ನುಡಿಯಂ ಚಿತ್ತವಿಟ್ಟು ಕೇಳಬೇಡ ಬೋಲಿರಿ ಪ್ರಾಣಯಾದ ಶಂಕರನ ಕೈಲಾಸಖ್ಯ ದಾರಿಯನ್ನಿಕ್ಕಿ ಬಾಪರ್ಯ ಅವನ ಹೆಂಡತಿಯರಾದ ಪಾರ್ವತಿಯನ್ನು ನೆಲತಂದು ಎನ್ನ ಮುಂದೆ ನಿಲ್ಲಿಸುವ ತ್ರಾಣ ನಿನ್ನಲ್ಲಿದ್ದರೆ ಎನ್ನ ಸಂಗಡ ನಿಂತ ಮಾತನಾದ ತಮ್ಮನಾದ ಪ್ರಸವನ ಪುರುಷನಿಂದ ಈ ಸಾಹಸದ ಉಗ್ರತರ ತೇಜ್ ಉಗ್ರನಾದ ಅಗ್ರಜನೇ ಎನ್ನ ನುಡಿಯಂ ಕೆಳ ಚಿತ್ತ ಬಿಟ್ಟ ಬೆಗನೆ ಅದೇನು ಚೆನ್ನಾಗಿ ಹೇಳಲ್ಲ ಬ್ರಹ್ಮನ ಯಾವ ಬಲವಂತನನ್ನು ಹೇಳಿದೆಯೋ ಅವನೇ ಅಂತ ಮತಿವಂತನಾಗಿದ್ದರೆ ತಾನು ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸಿದೆ ಸತಿಯನ್ನಾಗಿ ಮಾಡಿಕೊಂಡು ಸಂಸಾರವನ್ನು ನಡೆಸುತ್ತಿರೋನಲ್ಲ ಅಣ್ಣ ತಮ್ಮ ನೋನಾಗ ನಿಚ್ಚಾತ್ಮನಿಗೆ ಪೂಜೆ ಇಲ್ಲ ಇಕ ನಿನ್ನ ಅಪ್ಪನ ಆಯ್ತಂದರೆ ಬ್ರಹ್ಮನ ಸುರಗಳನ್ನು ಕರೆದ ಅವರ ಹೆಂಡತಿಯಾದ ಶಾರದೆಯನ್ನು ನಮ್ಮ ಪಟ್ಟಣಕ್ಕೆ ಹೀಗರಾದುಕೊಂಡು ಬರುವ ಅಗ್ರಜ ಈ ಮಾತು ಸಹಜ ಬೋಲಿರಿಯ ಸುಂದರ ಸುರಸ್ತ್ರೀಯರನ್ನ ಆಕರ್ಷಿಸುವಂತ ತಮ್ಮ ಪ್ರಸವ ಅಗ್ರಜ ಬಾಪರ್ಯ ಸತ್ತ ಲೋಕಕ್ಕೆ ದಾಳಿಯನ್ನಿಟ್ಟ ಇವ ರಾಜ್ಯೆಂಬ ಅವನ ಮೊದ್ದು ಅವನ ಮಡವೆಯಾದ ಶಾರದೆಯನ್ನು ಹಿಡಿದು ತಂದು ಎನ್ನ ಲೋಹಾವತಿ ಪಟ್ಟಣದಲ್ಲಿ ಇಟ್ಟುಕೊಂಡರೆ ಸಕಲ ಸಂಪತ್ತು ನನ್ನವಾಗುವುದು ಅದಕ್ಕೆ ನಿನ್ನ ಅಭಿಪ್ರಾಯವೇನು ಪ್ರಸವನ ನಿನ್ನ ಮನದ ಬೇಸರ ಗಂಡರ ವಿಕ್ರಮ ಭೀಕರಣವನ್ನು ತಮ್ಮ ರಾಕ್ಷಸ ಕುಲಕರಿಗನ್ನು ಗೌತಮ ಮುನಿಯ ಹೆಂಡತಿಯನ್ನು ಬಯಸಿ ಮೈ ತುಂಬ ಇವರಿಯಂಪರ ದೇವೇಂದ್ರನಂದ ಅದಬನ ಗಕ್ಕನೆಯನ್ನ ತಪ್ಪಾರನ್ನು ತಪ್ಪನ ತಪ್ಪಿಸ ಪುಡಿ ಪುಡಿ ಮಾಡಿದರೆ ಒರೇ ತಮ್ಮ ಅವನ ಬೆಂಬಲವಾಗಿ ಕಾಲ ಮಂಡಿತ ಪ್ರತಾಪನವರ ದಂಡವ ಅಡ್ಡ ಬಂದರೋ ಅದರ ಖಂಡದ ಮಂಡ್ಯಂ ಖಂಡಿಸಿದ ಇಂಥ ವೀರ ಮಂಡಿತ ಮಂಡಲರಾದ ಗಂಡ ನಮ್ಮ ಸೋದರ ಪಡ ರಾಜ್ಯ
ತೆಗೆದುಕೊಂಡು ನಮ್ಮ ಊರ್ವಶಿ ಮೇಲಿಕೆ ತಿರುಪತಿರಮ್ಮ ನರ್ತಕಿಯರನ್ನು ಸೆರೆ ಹಿಡಿದು ಅವರನ್ನು ನಮ್ಮ ಲೋಹಾವತಿ ಪಟ್ಟಣಕ್ಕೆ ಎಳೆದು ತರುವಂತಾಗುತ್ತಲ್ಲ ಇದೇ ನಿನಗೆ ನೇಮ. ನಾರಾಯಣ ನಾರಾಯಣ ನಾರಾಯಣ. ಅಹೋ ದೂರ ಧೀರನಾದ ತಮ್ಮ ಪ್ರಸವನೇ ಆಗುತ್ತವರು ನಮಗೆ ಶುಭ ಸಂದೇಶವೆಂಬುವಂತೆ ದೇವಮುನಿ ನಾರದರು ಆಗಮನವಾದಂತೆ ತೋರುತ್ತದೆ. ಅವರನ್ನು ಆಧರಿಸಿ ಮರ್ಯಾದೆಯಿಂದ ಕರೆದುಕೊಂಡು ಬಾ ತಮ್ಮನೇ ರಾಜಿ ವೀರನೇ. ನಿನ್ನ ಆಜ್ಞೆ ಪ್ರಕಾರ ನಡೆದುಕೊಳ್ಳಲು ಅಗ್ರಜನೇ ರಣಗಂಭೀರನ